NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ವಿಧಾನಸೌಧದಲ್ಲಿ ಜಯನಗರ ಶಾಸಕರಾದ CK ರಾಮಮೂರ್ತಿ ಅವರು ಮನೆಗಳ ಡ್ರೋನ್ ಸರ್ವೆ ವಿಚಾರವಾಗಿ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ. ಏನು ಡ್ರೋನ್ ಸರ್ವೆಯನ್ನು ಮಾಡಿ ಇಡೀ ಬೆಂಗಳೂರು ನಗರದ ಜನಗಳಿಗೆ ನರಕವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಬೆಂಗಳೂರಿನ ಶಾಸಕರು ನಮ್ಮನ್ನು ಒಳಗೊಂಡಂತೆ ಪ್ರಶ್ನೆಯನ್ನು ಕೇಳಿದ್ದೀವಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಅದು ಸಮರ್ಪಕವಾಗಿಲ್ಲ. ಈ ಹಿಂದೆ SAS ಮೂಲಕ ಟ್ಯಾಕ್ಸನ್ನು ತಗೊಂಡ್ರು. ಅದಾದಮೇಲೆ 2,000 ಜನ ಎಂಪ್ಲಾಯೀಸು ಈಗ ಟ್ಯಾಕ್ಸ್ ವಸೂಲು ಮಾಡೋಕ್ಕೆ ಜನ ಇದ್ದಾರೆ. DC-ಗಳು, RO, ARO, RIಗಳೆಲ್ಲ ಮನೆ ಮನೆಗೆ ಹೋಗಿ ಟ್ಯಾಕ್ಸ್ ಫಿಕ್ಸ್ ಮಾಡಿದ್ರು. ಅದಾದಮೇಲೆ ಒನ್ ಟೈಮ್ ಸೆಟ್ಲ್ಮೆಂಟ್ OTS ಮಾಡಿದ್ರು. ಮತ್ತೆ ಇವಾಗ ಇದು ಯಾವ ಸರಿ ಇಲ್ಲ, ಜನಗಳೇ ಮೋಸ ಮಾಡ್ತಾ ಇದ್ದಾರೆ ಅಂದರೆ ಡ್ರೋನ್ ಮೂಲಕ ಮೇಲೆ ಸಜ್ಜಾಗಳು ಬಿಡ್ದಲೆ, ಮೇಲೆ ಏನೂ ಬಿಡ್ದಲೆ ಜನಗಳನ್ನೇ ಮೋಸಗಾರಗಳು ಮಾಡಿಬಿಟ್ಟು ಇವತ್ತು ಸುಮಾರು 6ರಿಂದ 7 ವರ್ಷದ ಹಿಂದಿನ ಬಾಕಿಯನ್ನು ಕಟ್ಟಬೇಕು ಅಂತ 2 ಲಕ್ಷ, 3 ಲಕ್ಷದಿಂದ 30 ಲಕ್ಷ ತನಕ ಟ್ಯಾಕ್ಸನ್ನು ಹಾಕಿದ್ದಾರೆ. ಬೆಂಗಳೂರು ಮಹಾನಗರದಲ್ಲಿ ಡ್ರೋನ್ ಸರ್ವೆ ಮೂಲಕವಾಗಿ ಈಗಾಗಲೇ ನರಕವನ್ನ ಸೃಷ್ಟಿ ಮಾಡಿದ್ದಾರೆ. ಜನರನ್ನೇ ಮೋಸಗಾರರು ಅನ್ನುವಂತ ರೀತಿಯಲ್ಲಿ ಹೇಳಲು ಹೊರಟಿದ್ದಾರೆ. 2 ಲಕ್ಷದಿಂದ 30 ಲಕ್ಷದವರೆಗೆ ತೆರಿಗೆಯನ್ನ ಹಾಕಲಾಗ್ತಾ ಇದೆ. ಮುನೀಶ್ ಮೌದ್ಗಿಲ್ ಅನ್ನುವಂತ IAS ಅಧಿಕಾರಿ AC ರೂಮ್ನಲ್ಲಿ ಕೂತ್ಕೊಂಡು ಹುಚ್ಚು ದೊರೆಯಂತೆ ಕಾನೂನುಗಳನ್ನ ಮಾಡ್ತಿದ್ದಾರೆ. ಈ ನ್ಯಾಯ್ ಅನ್ನುವಂತ ಆಪ್ ಅನ್ನ ಮಾಡಿದ್ರು ಕೂಡ ಅದು ಓಪನ್ ಆಗ್ತಿಲ್ಲ. ಬೆಂಗಳೂರು ಜನರ ಮೇಲೆ ಮತವನ್ನ ಹಾಕಿಲ್ಲ ಅನ್ನುವಂತಹ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಸೇಡು ತೀರಿಸಿಕೊಳ್ತಾ ಇದೆ. ಸ್ಲಂ ಹಾಗೆ ಬೇರೆ ಧರ್ಮದವರ ಜಾಗದ ಮೇಲೆ ಯಾಕೆ ಡ್ರೋನ್ಗಳನ್ನ ಹಾರಿಸ್ತಾ ಇಲ್ಲ, ಇದನ್ನು ರದ್ದು ಮಾಡದೇ ಇದ್ರೆ ನಾವು ಉಗ್ರ ರೀತಿಯಲ್ಲಿ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ ವಿಧಾನಸೌಧದಲ್ಲಿ ಜಯನಗರ ಶಾಸಕರಾದ CK ರಾಮಮೂರ್ತಿ ಅವರು ಸರ್ಕಾರದ ವಿರುದ್ಧ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ.